ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 31ನೇ ವಾರ, ನವೆಂಬರ್ 7, 2025 ಶುಕ್ರವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 16ನೆಯ ಅಧ್ಯಾಯ 1ರಿಂದ 8ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಇಂತೆಂದರು. ಒಬ್ಬ ಧನಿಕನಿದ್ದ. ಅವನ ವ್ಯವಹಾರವನ್ನು ನೋಡಿಕೊಳ್ಳಲು ಒಬ್ಬ ಮೇಸ್ತ್ರಿ ಇದ್ದ. ಇವನು ಧನಿಕನ ಆಸ್ತಿಯನ್ನು ಹಾಳು ಮಾಡುತ್ತಿದ್ದಾನೆಂದು ದೂರು ಬಂದಿತು. ಧನಿಕನು ಅವನನ್ನು ಕರೆದು, ಏನಿದು? ನಿನ್ನ ವಿಷಯವಾಗಿ ನಾನು ಹೀಗೆಲ್ಲ ಕೇಳುತ್ತಾ ಇದ್ದೇನೆ. ನಿನ್ನ ಕೆಲಸದ ಲೆಕ್ಕಾಚಾರವನ್ನು ಒಪ್ಪಿಸಿಬಿಡು. ಇನ್ನು ನೀನು ಮೇಸ್ತ್ರಿಯಾಗಿರಲು ಆಗದು ಎಂದ. ಆಗ ಮೇಸ್ತ್ರಿ, ಈಗ ಏನು ಮಾಡಲಿ? ಯಜಮಾನನು ನನ್ನನ್ನು ಕೆಲಸದಿಂದ ತೆಗೆದು ಬಿಡುತ್ತಾನಲ್ಲ, ಅಗೆಯಲು ಶಕ್ತಿ ಸಾಲದು, ಭಿಕ್ಷೆ ಬೇಡಲು ನನಗೆ ನಾಚಿಕೆ ಎಂದು ಚಿಂತಾಕ್ರಾಂತನಾದ. ಮರುಕ್ಷಣ, ಸರಿ, ಕೆಲಸದಿಂದ ನನ್ನನ್ನು ತೆಗೆದು ಹಾಕಿದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗೆ ಸೇರಿಸಿಕೊಳ್ಳುವಂತೆ ನಾನು ಏನು ಮಾಡಬೇಕೆಂದು ಈಗ ಗೊತ್ತಾಯಿತು ಎಂದುಕೊಂಡ. ಯಜಮಾನನ ಸಾಲಗಾರರನ್ನು ಒಬ್ಬೊಬ್ಬರನ್ನಾಗಿ ಬರಮಾಡಿಕೊಂಡು, ನೀನು ನನ್ನ ಯಜಮಾನನಿಗೆ ತೀರಿಸಬೇಕಾದ ಸಾಲ ಎಷ್ಟು ಎಂದು ಮೊದಲನೆಯವನನ್ನು ಕೇಳಿದ. ಅವನು 100 ಬುದ್ದಲಿ ಎಣ್ಣೆ ಎಂದ. ಅದಕ್ಕೆ ಮೇಸ್ತ್ರಿ, ಈಗೋ ನಿನ್ನ ಪತ್ರ, ಕುಳಿತುಕೊಂಡು 50 ಎಂದು ಬೇಗನೆ ಬರೆ ಎಂದ. ಬಳಿಕ ಇನ್ನೊಬ್ಬನನ್ನು ಕರೆದು, ನೀನೆಷ್ಟು ಸಾಲ ತೀರಿಸಬೇಕು ಎಂದು ಕೇಳಿದ. ಅವನು 100 ಕಂಡುಗ ಗೋಧಿ ಎಂದಾಗ, ಈಗೋ ನಿನ್ನ ಪತ್ರ, 80 ಎಂದು ಬರೆ ಎಂದ. ಈ ಅಪ್ರಾಮಾಣಿಕ ಮೇಸ್ತ್ರಿ ಮಾಡಿದ ಮುಂದಾಲೋಚನೆಯನ್ನು ಅವನ ಯಜಮಾನ ಪ್ರಶಂಸಿಸಿದ. ಏಕೆಂದರೆ ತಮ್ಮ ತಮ್ಮ ವ್ಯವಹಾರಗಳಲ್ಲಿ ಲೌಕಿಕ ಜನರು ಬೆಳಕಿನ ರಾಜ್ಯದ ಜನರಿಗಿಂತ ಜಾಣರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಮ್ಮ ಬಾಂಧವ್ಯಗಳು ಬೆಳೆಯುವುದು ಪ್ರಾಮಾಣಿಕತೆಯ ಆಧಾರದ ಮೇಲೆ. ಇದು ನಮ್ಮ ಮತ್ತು ದೇವರ ನಡುವಿನ ಬಾಂಧವ್ಯಕ್ಕೂ ಅನ್ವಯಿಸುತ್ತದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಯೇಸು ಸ್ವಾಮಿ ಮತ್ತೊಂದು ಕಥೆಯ ಮೂಲಕ ಪ್ರಾಮಾಣಿಕತೆಯ ಪಾಠ ಕಲಿಸುತ್ತಾರೆ. ಪ್ರಾಮಾಣಿಕತೆ ಎನ್ನುವುದು ಒಂದು ಅಮೂಲ್ಯವಾದ, ಎಲ್ಲರಲ್ಲೂ ಇರಲೇಬೇಕಾದ ಒಂದು ದೈವಿ ಗುಣ. ನಮ್ಮ ಬಾಂಧವ್ಯಗಳು ಬೆಳೆಯುವುದು ಪ್ರಾಮಾಣಿಕತೆಯ ಆಧಾರದ ಮೇಲೆ. ನಮಗೆ ತಿಳಿದಿರುವ ಹಾಗೆ ವಿವಾಹ ಸಂಸ್ಕಾರದಲ್ಲಿ ದಂಪತಿಗಳ ನಡುವೆ ಪ್ರಾಮಾಣಿಕತೆಯ ವಾಗ್ದಾನ ನಡೆಯುತ್ತದೆ. ಗುರು ದೀಕ್ಷಾ ಸಮಯದಲ್ಲಿಯೂ ಶಾಶ್ವತ ಕನ್ಯಾವೃತ ಸ್ವೀಕಾರದ ಸಮಯದಲ್ಲಿಯೂ ದೇವರ ಮತ್ತು ಧರ್ಮಸಭೆಯ ಮುಂದೆ ಪ್ರಾಮಾಣಿಕತೆಯ ವಾಗ್ದಾನ ನಡೆಯುತ್ತದೆ. ಜೀವನ ಮುಂದುವರೆದಂತೆ ಅಪ್ರಾಮಾಣಿಕರಾಗಿ ನಡೆದುಕೊಳ್ಳುವ ಸಂದರ್ಭಗಳು ನಮ್ಮ ದುರ್ಬಲತೆಯಿಂದ ಎದುರಾಗಬಹುದು. ಇದರಿಂದಾಗಿ ಸಂಬಂಧಗಳು ಮುರಿದು ಬೀಳಬಹುದು. ಧೈರ್ಯಗೆಡದೆ ಪಶ್ಚಾತ್ತಾಪ ಸಂಸ್ಕಾರದ ಮೂಲಕ ಸಂಧಾನ ಮಾಡಿಕೊಂಡು ನಡೆದರೆ ಮುರಿದ ಸಂಬಂಧಗಳು ಪುನಃ ಕಟ್ಟಲ್ಪಡುತ್ತವೆ. ಇದರ ಹೊರತಾಗಿ ನಡೆದರೆ ಸೈತಾನ ನಮ್ಮನ್ನಾವರಿಸಿಕೊಂಡು ನಮ್ಮ ಮನಸ್ಸಾಕ್ಷಿಯ ನಿರ್ಜೀವ ಮಾಡಿ ಸಂಬಂಧ ಬಾಂಧವ್ಯಗಳಿಲ್ಲದೆ ಒಂಟಿಯಾಗಿ ಯಾರಿಗೂ ಬೇಡವಾದ ಜೀವನ ನಡೆಸುವ ಸಾಧ್ಯತೆಗಳು ಇರಬಹುದು. ಇವತ್ತಿನ ಶುಭ ಸಂದೇಶದಲ್ಲಿ ಸಾಯುವವರೆಗೂ ಯಜಮಾನನ ಶ್ರೀಮಂತಿಕೆಯನ್ನು ಅನುಭವಿಸಬೇಕಾದ ಮೇಸ್ತ್ರಿ ತನ್ನ ಅಪ್ರಾಮಾಣಿಕತೆಯ ಜೀವನದಿಂದ ಆ ಭಾಗ್ಯವನ್ನು ಕಳೆದುಕೊಂಡ. ಕ್ಷಮೆ ಯಾಚಿಸಬಹುದಿತ್ತು, ಬದಲಿಗೆ ಸೈತಾನನ ಮೊರೆ ಹೋದ. ನಾವು ಪ್ರತಿಯೊಬ್ಬರೂ ಪ್ರಾಮಾಣಿಕರೇ ಅಥವಾ ಮೇಸ್ತ್ರಿಯಂತೆ ಅಪ್ರಾಮಾಣಿಕರೋ ಎಂದು ಯೋಚಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.